ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸ್ಪಿರಿಚುವಲ್ ಆಲ್ಕಮಿ 7 ಕನ್ನಡ. ನಾನು ತ್ರಿವೇಣಿ, ಹೋಪನೋಪನೋ ಹೀಲರ್ ಮತ್ತು ಲೈಫ್ ಕೋಚ್. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಫೆಬ್ರವರಿ 26ನೇ ತಾರೀಕು ಮಹಾಶಿವರಾತ್ರಿ ಇದೆ. ಸೊ ಈಗ ಈ ಮಹಾಶಿವರಾತ್ರಿ ಇರೋ ಈ ಟೈಮಲ್ಲಿ ಯೂನಿವರ್ಸ್ ಅಲ್ಲಿ ವೈಬ್ರೇಷನ್ಸ್ ಇವಾಗಿಂದಾನೆ ಅಂತಲ್ಲ, ಹೋದ ತಿಂಗಳಿಂದಾನು ಸಿಕ್ಕಾಬಟ್ಟೆ ತೀವ್ರವಾಗಿದೆ. ಹೈ ವೈಬ್ರೇಷನ್ ಇದೆ. ಯಾಕೆಂದ್ರೆ ಪ್ಲಾನೆಟರಿ ಪರೇಡ್ ಇನ್ನೂ ಇದೆ. ಎಲ್ಲಾ ಪ್ಲಾನೆಟ್ಸ್ ಒಂದೇ ಲೈನ್ ಅಲ್ಲಿ ಇರೋದು. ಅದಲ್ಲದೆ ಕುಂಭಮೇಳನೂ ಇದೆ. ಸೊ ಕಾಸ್ಮಿಕ್ ಎನರ್ಜೀಸ್ ತುಂಬಾ ಹೈಯಲ್ಲಿದೆ. ಇನ್ನು ಮಹಾಶಿವರಾತ್ರಿ ಟೈಮಲ್ಲಂತೂ ಇನ್ನೂ ತುಂಬಾ ಹೈಯಲ್ಲಿರುತ್ತೆ. ಸೊ ಈ ಹೈ ವೈಬ್ರೇಷನ್ ನ ನಾವು ಯೂಸ್ ಮಾಡ್ಕೊಳ್ಳೋಣ. ನಮ್ಮ ದೇಹದಲ್ಲಿರೋ ಸಮಸ್ಯೆಗಳು, ಮನಸ್ಸಿನಲ್ಲಿರೋ ಸಮಸ್ಯೆಗಳು, ಜೀವನದಲ್ಲಿರೋ ಸಮಸ್ಯೆಗಳು ಎಲ್ಲದಕ್ಕೆ ಒಂದು ನೆಮ್ಮದಿಯನ್ನ ಕಂಡುಕೊಳ್ಳೋಣ, ಒಂದು ಪರಿಹಾರವನ್ನ ಕಂಡುಕೊಳ್ಳೋಣ. ಹೇಗೆ ಅನ್ನೋದನ್ನ ಹೇಳ್ತೀನಿ. ಇದನ್ನ ಇವತ್ತಿಂದ ಶಿವರಾತ್ರಿವರೆಗೂ 26ನೇ ತಾರೀಕಿನವರೆಗೂ ಒಂದು ದಿನಾನೂ ಬಿಡದೆ ಡೈಲಿ ಮಾಡಲೇಬೇಕು ಎಲ್ಲರೂ. ಏನ್ ಮಾಡ್ಬೇಕು ಅಂತ ಅಂದ್ರೆ, ಶಿವರಾತ್ರಿ ಅಂದ್ರೇನೆ ಈಶ್ವರನ ನೆನೆಸ್ಕೊಂಡ್ರೇನೆ ನಿಮಗೇನ್ ನೆನಪಾಗುತ್ತೆ? ಓಂ ಅನ್ನೋದು ನೆನಪಾಗುತ್ತೆ ಅಲ್ವಾ? ಆ ಓಂ ಅನ್ನ ಹೇಗೆ ನೀವು ಚಾಂಟ್ ಮಾಡಬೇಕು? ಓಮನ್ನ ಸುಮ್ಮನೆ ಓಂ ಅಂತ ಅನ್ನೋದಲ್ಲ, 3 ಭಾಗವಾಗಿ ವಿಂಗಡಿಸ್ಬೇಕು. ಆ ಊ ಆ 3 ಸೇರಿಸಿದ್ರೆ ಓಂ ಆಗತ್ತೆ. ಸೊ ನೀವು ಫಸ್ಟ್ ಏನ್ ಮಾಡಿ ಅಂತಂದ್ರೆ, ಫಸ್ಟ್ ಕೈ ಹೀಗೆ ಚಿನ್ಮುದ್ರೆ ಇಟ್ಕೊಳ್ಳಿ. ನಿಮ್ಮ ಕಾಲ ಮೇಲೆ ಇಟ್ಕೊಳ್ಳಿ. ಇದರ ಚೇರ್ ಮೇಲಾದ್ರೂ ಕುತ್ಕೊಳ್ಳಿ ಅಥವಾ ಕೆಳಗಾದ್ರೂ ಕುತ್ಕೊಳ್ಳಿ. ನಿಮ್ಗೆ ಎಲ್ಲಿ ಕಂಫರ್ಟಬಲ್ ಅನ್ಸುತ್ತೆ ಅಲ್ಲಿ ಕುತ್ಕೊಳ್ಳಿ. ಅಲ್ಲಿ ಕುತ್ಕೊಂಡು ಹೀಗಿಟ್ಕೊಂಡು ಯಾವ್ದಾದ್ರು ಫ್ರೀಕ್ವೆನ್ಸಿ ಮ್ಯೂಸಿಕ್ ಇರುತ್ತಲ್ಲ, ನನ್ನದೇ ಇಂಗ್ಲಿಷ್ ಚಾನೆಲ್ ಅಲ್ಲಿ ಇದೆ, 432 ಹರ್ಟ್ಸ್ ಮ್ಯೂಸಿಕ್ ಇದೆ, ಅದನ್ನ ಪ್ಲೇ ಮಾಡ್ಕೊಳ್ಳಿ. ಅವಾಗ ಮೈಂಡ್ ಡಿಸ್ಟ್ರಾಕ್ಟ್ ಆಗಲ್ಲ. ನಿಮ್ಗೆ ನೀವು ಏನ್ ಚಾಂಟ್ ಮಾಡ್ತಾ ಇದ್ದೀರಾ ಅದ್ರ ಮೇಲೆ ಫೋಕಸ್ ಇರುತ್ತೆ. ಫಸ್ಟ್ ಹೀಗಿಟ್ಕೊಂಡು ಅಂತ 3 ಸಲ. ಅದಾದ್ಮೇಲೆ ಇದನ್ನ 3 ಸಲ. ಅದಾದ್ಮೇಲೆ ಇದನ್ನ 3 ಸಲ. ಇದು ಹೇಗೆ ನೀವು ಪ್ರಾಕ್ಟೀಸ್ ಮಾಡಬೇಕು ಅಂದ್ರೆ, ಉಸಿರನ್ನ ನಿಮ್ಮ ನಾಭಿಯವರೆಗೂ, ನಿಮ್ಮ ಲೋಯರ್ ಅಬ್ಡಾಮನ್ ವರೆಗೂ ಎಳ್ಕೊಂಡು ಅಲ್ಲಿಂದ ಬರ್ಬೇಕದು. ಅನ್ನೋದು ಬರೀ ಇಲ್ಲಿಂದ ಅಲ್ಲ, ನಿಮ್ಮ ಲೋಯರ್ ಅಬ್ಡಾಮನ್ ಇಂದ, ನಿಮ್ಮ ನಾಭಿಯಿಂದ ಬರ್ಬೇಕು ಇಲ್ಲಿಗೆ. ನೀವೇನು ಉಸಿರನ್ನ ತಗೊಂಡಿರ್ತೀರಾ ಅದು ಸ್ವಲ್ಪ ಸ್ವಲ್ಪ ಖಾಲಿ ಆಗ್ತಾ ಬರ್ಬೇಕು, ಅಲ್ಲಿಂದ ಬರ್ಬೇಕು. ಈ ರೀತಿ ಪ್ರಾಕ್ಟೀಸ್ ಮಾಡಿ. ಅದಾದ ಮೇಲೆ 10 ನಿಮಿಷಗಳು, ಮಿನಿಮಮ್ 10 ನಿಮಿಷಗಳ ಕಾಲ ಹೀಗೆ ಇಟ್ಕೊಂಡು ಕಣ್ಣು ಮುಚ್ಕೊಂಡು ಮ್ಯೂಸಿಕ್ ಅನ್ನ ಪ್ಲೇ ಮಾಡಿಕೊಂಡು, ನಿಮ್ಗೆ 10 ನಿಮಿಷದ ನಂತರ ಎಷ್ಟು ಸಮಯ ಬೇಕಾದ್ರೂ ಮಾಡ್ಬೋದು, ಬಟ್ ಮಿನಿಮಮ್ 10 ನಿಮಿಷ ಅಂತೂ ಕಂಪಲ್ಸರಿ. ಈ 10 ನಿಮಿಷದ ಕಾಲ ನೀವೇನ್ ಮಾಡ್ತೀರಾ, ಹೀಗೆ ಇಟ್ಕೊಂಡು ಬ್ರೀತ್ ಇನ್ ಮಾಡ್ಕೊಂಡು ಈ ರೀತಿ ಚಾಂಟ್ ಮಾಡಿ. ಇದು ಚಾಂಟ್ ಮಾಡುವಾಗ ಏನ್ ವೈಬ್ರೇಷನ್ ಬರುತ್ತೆ ಗೊತ್ತಾ? ನಮ್ಮ ಇಡೀ ದೇಹದಲ್ಲಿ ನಿಮ್ಮ ಬೆನ್ನು ಮೂಳೆ ಮಾತ್ರ ಸ್ಟ್ರೈಟ್ ಆಗಿರ್ಲಿ. ಯಾಕೆಂದ್ರೆ ಇದನ್ನ ಚಾಂಟ್ ಮಾಡೋದ್ರಿಂದ ಎಲ್ಲಾ ಚಕ್ರಗಳು ಆಕ್ಟಿವೇಟ್ ಆಗುತ್ತೆ, ವೈಬ್ರೇಟ್ ಆಗುತ್ತೆ. ಬರೀ ನೀವು ಸುಮ್ಮನೆ ಈ ತರ ಮಾಡಿ ನೋಡಿ, ಎಷ್ಟು ವೈಬ್ರೇಷನ್ ಇರುತ್ತೆ ಎಲ್ಲಾ ಚಕ್ರಾಸಲ್ಲೂ. ಏನೋ ಒಂದು ಅದ್ಭುತವಾದ ಶಕ್ತಿ ನಮ್ಮ ದೇಹದೊಳಗೆ ಬರೋ ಫೀಲಿಂಗ್ ಆಗುತ್ತೆ. ಯಾಕೆ ಅಂತ ಹೇಳ್ತೀನಿ ನೋಡಿ. ಈ ಓಂ ಅನ್ನೋದನ್ನ ಚಾಂಟ್ ಮಾಡಿದಾಗ, ನಾವು ಪ್ರತಿ ಸಲ ಬ್ರೀತ್ ಇನ್ ಮಾಡ್ಕೊಂಡಾಗ ಯೂನಿವರ್ಸ್ ಅಲ್ಲಿರೋ ಅದ್ಭುತವಾದ ಎನರ್ಜಿನ ನಾವು ಬ್ರೀತ್ ಇನ್ ಮಾಡ್ಕೊಂಡಿರ್ತೀವಿ. ನಾವು
ಅಂತ ಉಸಿರನ್ನ ಹೊರಗೆ ಬಿಡೋ ಟೈಮಲ್ಲಿ ನಮ್ಮಲ್ಲಿರುವಂತಹ ನೆಗೆಟಿವ್ ಎನರ್ಜೀಸ್, ನೆಗೆಟಿವ್ ಥಾಟ್ಸ್, ಲಿಮಿಟೆಡ್ ಬಿಲೀಫ್ಸ್ ಎಲ್ಲವನ್ನ ಹೊರಗೆ ಹಾಕಿರ್ತೀವಿ. ಹಾಗಾಗಿ ಆ ನೆಗೆಟಿವಿಟಿ ಎಲ್ಲ ರಿಲೀಸ್ ಆದಾಗ ಏನಾಗುತ್ತೆ, ನಮ್ಮಲ್ಲಿರೋ ಪಾಸಿಟಿವಿಟಿ ಹೆಚ್ಚಾಗತ್ತೆ. ಅಂದ್ರೆ ನಮ್ಮ ವೈಬ್ರೇಷನ್, ನಮ್ಮ ಫ್ರೀಕ್ವೆನ್ಸಿ ಜಾಸ್ತಿ ಆಗತ್ತೆ. ಈ ಓಂ ಉಚ್ಚಾರಣೆ ಮಾಡುವಾಗ ಸೈಂಟಿಸ್ಟ್ಗಳೆಲ್ಲ ರಿಸರ್ಚ್ ವರ್ಕ್ ಮಾಡಿದ್ದಾರೆ. ನಮ್ಮ ಬ್ರೈನ್ ಈ ತರ ಓಂ ಅಂತ ಚಾಂಟ್ ಮಾಡುವಾಗ ಬ್ರೈನ್ ವೇವ್ಸ್ ಹೇಗಿರುತ್ತೆ, ಇಂಟೆನ್ಸಿಟಿ ನಮ್ದು ಅಂತ ಚೆಕ್ ಮಾಡಿದಾಗ ತುಂಬಾ ಹೈ ಫ್ರೀಕ್ವೆನ್ಸಿಯಲ್ಲಿದೆ. ಸೊ ಹಾಗಾಗಿ ನಾವಿದನ್ನ ಇವತ್ತಿನಿಂದಾನೇ ಶಿವರಾತ್ರಿವರೆಗೂ ಮಾಡೋಣ. ಇದಕ್ಕೆ ಜಾತಿ, ಮತ, ಭೇದ ಯಾವುದು ಬೇಡ, ಎಲ್ಲರೂ ಮಾಡಿ, ತುಂಬಾ ಒಳ್ಳೇದು. ನೀವು ಬರೀ ಓಂ ಅಂತ ಮಾಡಬೇಡಿ, ಅಂತ ಮಾಡಬೇಕು. ಆ ಉ ಮ, ಊಗೆ ಮತ್ತೆ ಆಂ ಅನ್ಬಾರ್ದು. ಅಂದಾಗ ಅಲ್ಲೇ ಹೂ ಕೂಡ ಬಂದ್ಬಿಡುತ್ತೆ. ತುಂಬಾ ಪವರ್ಫುಲ್ ಇದೆ. ಬೇಕು ಅಂದ್ರೆ ಲೈಫ್ ಲಾಂಗ್ ಕೂಡ ಮಾಡಬಹುದು, ಅಥವಾ ಶಿವರಾತ್ರಿವರೆಗೂ ಅಂತೂ ಕಂಪಲ್ಸರಿ. ಯಾಕೆಂದ್ರೆ ನಾವು ಆ ಶಕ್ತಿನ ಪಡ್ಕೋಬೇಕಲ್ವಾ. ನಾವು ವಿತೌಟ್ ಎನಿ ಇಂಟೆನ್ಷನ್ ಬರೀ ಉಸಿರಾಟದ ಮೇಲೆ ಗಮನ ಇರಲಿ. ಆ ಟೈಮಲ್ಲಿ ನಮ್ಗೆ ಬೇರೆ ಏನು ಥಾಟ್ಸ್ ಕೂಡ ಬರಲ್ಲ. ತುಂಬಾ ಪವರ್ಫುಲ್. ಈ ಎನರ್ಜಿನ, ನಮ್ಮ ದೇಹದಲ್ಲಾಗೋ ಆ ವೈಬ್ರೇಷನ್ ನ ನೀವು ಖಂಡಿತ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು. ಸೊ ಹಾಗಾಗಿ ಇವತ್ತಿನಿಂದ 26ನೇ ತಾರೀಕುವರೆಗೂ ಕಂಪಲ್ಸರಿ ನಿಮ್ಮ ಬಿಡುವಿನ ಸಮಯದಲ್ಲಿ ಕುತ್ಕೊಳ್ಳಿ. ಯಾರು ಡಿಸ್ಟರ್ಬ್ ಮಾಡದೇ ಇರೋ ರೀತಿ 10 ನಿಮಿಷಗಳ ಕಾಲ ಇದನ್ನ ಚಾಂಟ್ ಮಾಡಿ. ಯೂನಿವರ್ಸ್ ಇಂದ ಅದ್ಭುತವಾದ ಎನರ್ಜೀಸ್ ಅನ್ನ ಪಡ್ಕೊಂಡು ಎಲ್ಲರೂ ಆನಂದವಾಗಿ, ಆರೋಗ್ಯವಾಗಿ, ಅಷ್ಟೈಶ್ವರ್ಯಗಳಿಂದ ಇರ್ತೀರಾ ಅಂತ ನಾನು ಆ ಈಶ್ವರನ ಹತ್ರ ಬೇಡ್ಕೊತಾ ಇದ್ದೀನಿ. ಸೊ ಇಲ್ಲಿಗೆ ನನ್ನ ಈ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋಲಿ ಭೇಟಿ ಮಾಡೋಣ ಸ್ನೇಹಿತರೆ. ಥ್ಯಾಂಕ್ ಯು. ಬಾಯ್.